ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಹೀಗೆ ನಮ್ಮ ಟ್ರಿಪ್ಪಿನ ಕೊನೆ ದಿನ ಶುರು ಆಯಿತು. ಬೆಳಗ್ಗೆ ಎದ್ದು ಮೊದಲು ಕೊಲ್ಲೂರು ಮೂಕಾಂಬಿಕೆ ದೇವಿಯ ದರ್ಶನ ಮಾಡಿ, ನಂತರ ಸಿಗಂದೂರು ಚೌಡೇಶ್ವರಿ ದೇವಿಯ ದರ್ಶನ ಮಾಡ್ಕೊಂಡ್ವಿ. ನಿಜ ಹೇಳಬೇಕಂದ್ರೆ ಇಷ್ಟು ಬೇಗ 2 ದೇವಸ್ಥಾನದಲ್ಲಿ ದರ್ಶನ ಆಗುತ್ತೆ ಅಂತ ನಮಗೆ ಕ್ಲೂ ಸಹ ಇರಲಿಲ್ಲ. 2 ಕಡೆ ತುಂಬ ಚೆನ್ನಾಗಿ ಮತ್ತು ಬೇಗನೆ ದರ್ಶನ ಸಿಕ್ತು. ಹೀಗೆ ಪ್ರತಿಯೊಂದು ಟ್ರಿಪ್ ಕೊನೆ ದಿನದಲ್ಲಿ ಒಂದು ಕಡೆ ಮನೆಗೆ ಹೋಗ್ತೀವಿ ಅನ್ನೋ ಖುಷಿ ಇರುತ್ತೆ. ಇನ್ನೊಂದು ಕಡೆ ಅಯ್ಯೋ ಇಷ್ಟು ಬೇಗ ಟ್ರಿಪ್ ಮುಗೀತಾ ಅನ್ನೋ ಒಂದು ಸಣ್ಣ ಬೇಜಾರು ಕೂಡ ಇರುತ್ತೆ. ಹೀಗೆ ಆ ಮಿಕ್ಸ್ಡ್ ಫೀಲಿಂಗ್ಸಲ್ಲಿ ಬೆಂಗಳೂರು ಕಡೆಗೆ ವಾಪಸ್ ಹೊರಟ್ವಿ. ದಾರೀಲಿ ಎಲ್ಲಾದರೂ ನೀರಿರೋ ಜಾಗದಲ್ಲಿ ಬಸ್ ನಿಲ್ಲಿಸಿ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಡ್ರೈವರ್ಗೆ ಹೇಳಿದ್ವಿ. ಆದರೆ ನಾವು ಅಂದ್ಕೊಂಡಿದ್ದ ಜಾಗದಲ್ಲಿ ಬಸ್ ನಿಲ್ಲಿಸ್ಲಿಲ್ಲ. ಯಾವುದೋ ಒಂದು ಬೈಲಲ್ಲಿ ಬಂದು ನಿಲ್ಲಿಸಿದ್ರು. ಸುತ್ತಮುತ್ತ ಎಲ್ಲಿ ನೋಡಿದ್ರು ಒಂದು ಅಂಗಡಿನೂ ಇರಲಿಲ್ಲ. ಸ್ವಲ್ಪ ಕಿರಿಕಿರಿ ಮಾಡಿಕೊಂಡು ಸರಿ ಎಲ್ಲಾದರೂ ನೀರು ಸಿಗುತ್ತಾ ನೋಡೋಣ ಅಂತ ಕ್ಯಾನ್ ಹಿಡ್ಕೊಂಡು ಹೊರಟ್ವಿ. ಕೆಲವೊಮ್ಮೆ ನಾವು ಅಂದ್ಕೊಂಡಾಗೆ ಆಗದೆ ಇದ್ದಾಗಲೇ ಜೀವನ ನಮಗಾಗಿ ಇನ್ನೂ ಸುಂದರವಾದ ಒಂದು ಪುಟ ಕಥೆಯನ್ನು ಬಚ್ಚಿಟ್ಟಿರುತ್ತೆ ಅನಿಸುತ್ತೆ. ಅವತ್ತು ಕೂಡ ಹಾಗೆ ಆಯಿತು. ನೀರು ಹುಡುಕ್ತಾ ಹೊರಟು ನಮಗೆ ಗೊತ್ತಿರಲಿಲ್ಲ ಆ ಒಂದು ಸಣ್ಣ ಡಿಸಪಾಯಿಂಟ್ಮೆಂಟ್ ಹಿಂದೆ ಒಂದು ಸ್ವೀಟ್ ಅನ್ಎಕ್ಸ್ಪೆಕ್ಟೆಡ್ ಮೂಮೆಂಟ್ ನಮಗೋಸ್ಕರ ಕಾಯ್ತಾ ಇತ್ತು ಅಂತ ಹೇಳಿ. ಆ ದಿನ ನಮಗೆ ಸಿಕ್ಕಿದ್ದು ತುಂಬ ಸರಳ ಮತ್ತು ಮುಗ್ಧ ಮನಸ್ಸಿನ ಅಜ್ಜಿ ತಾತ. ಈ ಸುಂದರ ಕ್ಷಣಗಳು ಒಂದು ಮೆಮೊರಿಯಾಗಿ ಉಳಿಲಿ ಅಂತ ಹೇಳಿ ಕ್ಯಾಪ್ಚರ್ ಮಾಡೋಕ್ಕೆ ಶುರು ಮಾಡಿದೆ. ಹಾಗಾದರೆ ಮೊದಲು ತಾತನ ಮಾತುಗಳನ್ನ ಕೇಳಿಸ್ಕೊಳ್ಳೋಣ. ಅದು ನನಗೆ ಭಾಳ ಇಳಿಸ್ತು ಅಂದರೆ ಫಲ ನೆಟ್ಟು ಪಾಪ ಕಳೆ ಅಂತ ಅದೇ ಹೇಳಿದ್ದು. ಒಂದು ಫಲ ನೆಟ್ಟರೆ ಎಷ್ಟು ಜೀವರಾಶಿ ತಿಂತಾವೆ ಗೊತ್ತಾ? ಎಲ್ಲ ಜೀವರಾಶಿಗೂ ತಿಂತೈತೆ. ಹೌದು. ನೀವೊಂದು ಪ್ಯಾರ್ಲೆ ಮರ ನೋಡು, ಒಂದು ಇದು ಹಲಸಿನ ಮರ ನೋಡು, 10 ಜನ ತಿಂದರು ಇಂಥವ್ರ ಮನೆ ಕಣ. ತಾತ ಮಾತಾಡ್ತಿರುವಾಗ ತಾತ ಹೇಳಿದ ಒಂದು ಸುಂದರವಾದ ಮಾತು, ಫಲ ನೆಟ್ಟು ಪಾಪ ಕಳಿ. ಆ ಒಂದು ಮಾತು ಮಾತ್ರ ನಿಜವಾಗೂ ನನ್ನ ಮನಸ್ಸಲ್ಲೇ ಸ್ವಲ್ಪ ಹೊತ್ತು ಉಳಿದ್ಬಿಟ್ಟಿತ್ತು. ನಾವು ನೆಟ್ಟ ಒಂದು ಮರದ ಫಲವನ್ನು ಬರೀ ನಾವೇ ಅಲ್ಲ, ಎಷ್ಟು ಹಕ್ಕಿಗಳು, ಅಳಿಲುಗಳು, ದಾರಿಯಲ್ಲಿ ಹೋಗೋ ಜನ ಕೂಡ ಹಂಚ್ಕೊಂಡು ತಿನ್ಬೋದು. ಒಂದು ಚಿಕ್ಕ ಕೆಲಸ ಎಷ್ಟೋ ಜೀವಿಗಳಿಗೆ ಉಪಯೋಗ ಆಗ್ಬೋದು ಅನ್ನೋದನ್ನು ತಾತ ತುಂಬ ಸರಳವಾಗಿ ಹೇಳಿದರು. ಹೀಗೆ ನೀರು ಹುಡ್ಕೊಂಡು ಹೋಗಿದ್ದು ನಮಗೆ ಅವರು ಬರೀ ನೀರು ಕೊಟ್ಟು ಕಳಿಸ್ಲಿಲ್ಲ, ಇಡೀ ಬಸ್ಸವ್ರನ್ನೇ ತಮ್ಮ ಮನೆಗೆ ಆತ್ಮೀಯವಾಗಿ ಸ್ವಾಗತ ಮಾಡಿದರು. ಹೀಗೆ ಮಾತಾಡ್ತಾ ಮಾತಾಡ್ತಾ ಒಬ್ಬೊಬ್ಬರ ಪರಿಚಯ ಮಾಡ್ಕೊಳ್ತಾ ನಿಮ್ಮೂರು ಯಾವುದು, ನಮ್ಮೂರು ಯಾವುದು ಅನ್ನೋ ಮಾತುಕತೆ ಶುರು ಆಯಿತು. ಹೀಗೆ ಅಜ್ಜಿ ಮನೆ ತೋಟ ಸುತ್ತಾಡ್ತಾ ಇದ್ದಾಗ ಅಲ್ಲಿ ಅವರು ಬೆಳೆಸಿದ ಹೂಗಳು ಮತ್ತು ಅವ್ರ ಪ್ರೀತಿಯಿಂದ ನೋಡ್ಕೊಂಡಿದ್ದಂಥ ಗಿಡಗಳನ್ನೆಲ್ಲ ನೋಡ್ತಾ ಅವರು ಪ್ರಕೃತಿ ಮತ್ತು ಪರಿಸರದ ಮೇಲೆ ಇಟ್ಟಿದ್ದ ಪ್ರೀತಿ ಮತ್ತು ಕಾಳಜಿಯನ್ನು ನಿಜವಾಗ್ಲೂ ಮನಸಾರೆ ಮೆಚ್ಕೊಳ್ತಾ ಇದ್ವಿ. ತಾತಗೆ 9 ವರ್ಷ ಇದ್ದಾಗ ಕಟ್ಟಿದ ಮನೆ ಅಂತ ಇದು. ಅಂದರೆ ಬರೋಬ್ಬರಿ 97 ವರ್ಷದ ಹಳೆ ಮನೆ. 100ರ ಹೊಸ್ತಿಲಲ್ಲಿ ನಿಂತಿರುವ ಒಂದು ಸುಂದರ ಮನೆ ಅಂತಲೇ ಹೇಳ್ಬೋದು. ಅಷ್ಟರಲ್ಲೇ ಅಜ್ಜಿ ಬಾ ಮನೆ ತೋರಿಸ್ತೀನಿ ಅಂತ ಹೇಳಿ ಈ ಮನೆಯ ಕತೆಗಳನ್ನ ಒಂದೊಂದಾಗಿ ತೋರ್ಸೋಕ್ಕೆ ಶುರು ಮಾಡಿದರು. ಒಂದಂತೂ ನಿಜ, ಅಜ್ಜಿ ತಾತನ ಮನೆ ಒಳಗಡೆ ಹೋದ್ಮೇಲೆ ಯಾಕೋ ಅದು ಬರೀ ಒಂದು ಮನೆ ಅಂತ ಅನ್ನಿಸ್ಲಿಲ್ಲ. ಇಷ್ಟು ವರ್ಷಗಳಿಂದ ಅವರ ಬದುಕಿದ ಜೀವನದ ಒಂದು ಚಿಕ್ಕ ಭಾಗವನ್ನು ನಾವು ನೋಡ್ತಾ ಇದ್ದೀವಿ ಅನ್ನೋ ಥರನೇ ಅನ್ನಿಸ್ತಾ ಇತ್ತು. ಅಜ್ಜಿ ಮನೆ ತೋರಿಸ್ತಾ ಇದ್ರು. ಅಷ್ಟರಲ್ಲೇ ಕರೆಂಟ್ ಹೋಯ್ತು. ನಾನು ಅಯ್ಯೋ ಕರೆಂಟ್ ಹೋಯ್ತಲ್ಲ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲೇ ಅಜ್ಜಿ ಟಾರ್ಚ್ ತೊಗೊಂಡ್ಬಂದು ದೇವ್ರ ಮನೆ ಆಗಲಿ, ಅಡುಗೆ ಮನೆ ಆಗಲಿ, ಆಗಿನ ಕಾಲದ ಒಲೆ ಎಲ್ಲಾನ ತೋರಿಸ್ತಾ ಇದ್ರು. ಇವತ್ತು ನಾವು ಗ್ಯಾಸ್ ಸ್ಟವ್, ಇಂಡಕ್ಷನ್ ಅಂತ ಎಲ್ಲನೂ ಬಳಸಿದ್ರು. ಆಗಿನ ಕಾಲದಲ್ಲಿ ಕಟ್ಟಿಗೆ ಹಾಕಿ ಅಡುಗೆ ಮಾಡ್ತಿದ್ದ ಆ ಮಣ್ಣಿನ ಒಲೆ ಇವತ್ತಿಗೂ ಅಜ್ಜಿ ಮನೇಲಿ ಹಾಗೇ ಇದೆ. ಈಗ ನಮ್ಮ ಮನೆಯಲ್ಲಿ ಕರೆಂಟ್ ಹೋದರೆ ಚಾರ್ಜಿಂಗ್ ಲೈಟ್, ಎಮರ್ಜೆನ್ಸಿ ಲೈಟ್, UPS ಅಂತ ಎಷ್ಟೋ ಇದೆ. ಆದರೆ ಅಜ್ಜಿ ಮನೆಯಲ್ಲಿ ಇವತ್ತಿಗೂ ಚಿಮ್ನಿಯಲ್ಲಿ ದೀಪ ಹಚ್ಚಿ ಬಳಸೋದನ್ನು ನೋಡಿದೆ. ಕಾಲ ಬದಲಾದರೂ ಕೆಲವು ಅಭ್ಯಾಸಗಳು ಮತ್ತು ಕೆಲವು ನೆನಪುಗಳು ಹಾಗೆ ಉಳಿದಿದೆ ಅಂತ ಅನ್ನಿಸ್ತು. ಇವತ್ತು ನಾವು ಡ್ಯೂಪ್ಲೆಕ್ಸ್, ಟ್ರಿಪ್ಲೆಕ್ಸ್, ಹೊಸ ಹೊಸ ಡಿಸೈನ್ಸ್ ಅಂತ ಮಾತಾಡ್ತೀವಿ. ಸ್ಟೋರೇಜ್ ರೂಮ್, ಪ್ಯಾಂಟ್ರಿ, ಟೆರೆಸ್ಗೆ ಹೋಗೋ ದಾರಿ ಅಂತ ಎಷ್ಟೋ ಹೊಸ ಹೊಸ ಹೆಸರುಗಳನ್ನ ಕೊಡ್ತೀವಿ. ಆದರೆ ಆಗಲೇ ಅಜ್ಜಿ ಮನೆಯಲ್ಲಿ ಇದೆಲ್ಲ ಅಟ್ಟ ರೂಪದಲ್ಲೇ ಇತ್ತು. ತಾತ ಅವ್ರ ಮನೆ ದೇವರಾದ ಬಸವಣ್ಣನ ಫೋಟೋ ತೋರಿಸ್ತಿದ್ರು. ಹಾಗೆ ಅದ್ರ ಕೆಳಗಡೆ ಇದ್ದ ಒಂದು ಚಿಕ್ಕ ಫೋಟೋನ ತೋರಿಸ್ತಾ ಅದು ವೃಷಭ ರೂಪಿ ಶಿವಾಲಿ ಬಸವೇಶ್ವರರು ಅಂತ ಹೇಳ್ತಿದ್ರು. ಮತ್ತು ಆ ಫೋಟೋದಲ್ಲಿರೋರು ಮೂಕಪ್ಪಜ್ಜಯ್ಯರು. ಅವ್ರಿಗೆ ಬಾಯಿ ಇರಲಿಲ್ಲ, ಆದರೂ ನಾವೇನು ಕೇಳಿದ್ರು ಅದೇನು ಬೇಕು ಅಂದಿದ್ರು ಎಲ್ಲನೂ ಮಾಡಿಕೊಡ್ತಿದ್ರು ಅಂತ ಹೇಳ್ತಿದ್ರು. ನಾವು ಏನೇ ಬೇಡಿದ್ರು ಬರೀ ಕಾಲಲ್ಲೇ ತೋರಿಸಿ ಮಾಡಿಕೊಡ್ತಿದ್ರು. 3 ದಿನ ನಮ್ಮ ಮನೇಲೇ ಇದ್ದರು, ಇದೇ ಜಾಗದಲ್ಲಿ ಇದ್ದರು ಅಂತ ಹೇಳಿ ತಾತ ತೋರಿಸ್ತಿದ್ರು. ಹೀಗೆ ಮನೆ ಆಚೆ ಓಡಾಡ್ತಾ ಇದ್ದಾಗ ನನ್ನ ಕಣ್ಣಿಗೆ ಬಿದ್ದಿದ್ದು ಒಂದು ಹಳೆಯ ರುಬ್ಬೋ ಕಲ್ಲು. ಅಡುಗೆ ಮನೇಲಿ ಇರೋ ಕಲ್ಲನ್ನ ಇಲ್ಲಿ ಯಾಕೆ ಇಟ್ಟಿದ್ದಾರಪ್ಪ ಅಂತ ಅಜ್ಜಿನ ಕೇಳಿದೆ. ಆಗ ಅಜ್ಜಿ ಹೇಳಿದ್ದು, ಇದು ನನ್ನ ತಂದೆ ನನ್ನ ಮದುವೆ ಆಗಿ ಬಂದಾಗ ಮಾಡಿಸ್ಕೊಟ್ಟಿದ್ದಂಥ ಕಲ್ಲು. ಅರಿಶಿನ ಅಥವಾ ಯಾವುದಾದ್ರೂ ಮಸಾಲೆ ಕೊಟ್ಟೋದಕ್ಕೆ ಈಸಿ ಆಗಲಿ ಅಂತ ಹೇಳಿ ಮಾಡಿಸ್ಕೊಟ್ಟಿದ್ರು ಅಂತ ಹೇಳಿದ್ರು.
ಕುಟ್ಟೋದು ಬಿಟ್ಟರೆ ಅರ್ಶಿನ ಏನಾದ್ರು ಕುಟ್ಟಕ್ಕೆ ನಮ್ಮ ತಂದೆ ಮಾಡಿಸ್ಕೊಡ್ತೀನಿ. ಸುಮಾರು 1 ಗಂಟೆವರೆಗೂ ಅಜ್ಜಿ ತಾತನ ಮನೆಯಲ್ಲೇ ಕಾಲ ಕಳೆದ್ವಿ. ಸ್ವಲ್ಪ ಕುಡಿಯೋಕ್ಕೆ ನೀರು ಸಿಗುತ್ತಾ ಅಂತ ಶುರುವಾದ ಮಾತುಕತೆ. ನಾಳೆ ನಾವು ಬೆಂಗಳೂರಿಗೆ ಆರಾಮಾಗಿ ತಲುಪಿದ್ವಾ ಅಂತ ತಾತ ಫೋನ್ ಮಾಡಿ ವಿಚಾರಿಸ್ಕೊಳ್ಳೋವರೆಗೂ ಬೆಳೀತು. ಎಷ್ಟೋ ವರ್ಷಗಳಿಂದ ಗೊತ್ತಿರೋರ ಜೊತೆ ಆಗದ ಒಂದು ಆತ್ಮೀಯತೆ ಕೆಲವೇ ಗಂಟೆಗಳಲ್ಲಿ ಕೆಲವ್ರ ಜೊತೆ ಆತ್ಮೀಯತೆ ಬೆಳೆದ್ಬಿಡುತ್ತೆ. ಅವತ್ತು ಸಹ ಆಗಿದ್ದು ಹಾಗೇನೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ವಿ, ಬಟ್ ತುಂಬಾ ಒಳ್ಳೆ ಪರಿಚಯ ಆಯ್ತು. ತಾತ ಅವ್ರ ಮನೆ ಸ್ವಂತ ತರ ನೋಡ್ಕೊಂತಾ ಇದಾರೆ ನಮ್ನ. ಹೀಗೆ ಅಜ್ಜಿ ತಾತನ ಮನೆಯಿಂದ ಹೊರಡೋ ಸಮಯ ಬಂತು. ಹೊರಡುವಾಗ ಯಾಕೋ ನಮ್ಮದೇ ಅಜ್ಜಿ ತಾತನ ಮನೆಯಿಂದ ಹೊರಡ್ತಿದ್ದೀವಿ ಅನ್ನೋ ಥರನೇ ಅನ್ನಿಸ್ತಾ ಇತ್ತು. ನಾವು ಬಸ್ ಹತ್ತಿ ಹೋಗೋವರೆಗೂ ಅಜ್ಜಿ ತಾತ ಆಗಲಿ ಅವ್ರ ಮನೆಯವರಾಗಲಿ ಅಲ್ಲೇ ನಿಂತು ಬೀಳ್ಕೊಡ್ತಾ ಇದ್ರು. ಅಜ್ಜಿ ಆಗ್ತಾನೆ ಹಸುವಿನಿಂದ ಫ್ರೆಶ್ ಆಗಿ ಹಾಲು ಕರೆದು ತೊಗೊಂಬಂದು ಕೊಟ್ಟರು. ಅದೇ ಹಾಲಲ್ಲಿ ಪಾಯಸ ಮಾಡಿಸಿ ಅಜ್ಜಿ ತಾತನ ಮನೆಯವ್ರ ಜೊತೆ ನಾವು ಕೂಡ ಹಂಚ್ಕೊಂಡು ತಿಂದು ಹೀಗೆ ಮಾತಾಡ್ತಾ ಅಲ್ಲಿಂದ ಹೊರಟ್ವಿ. ಆ ಕೆಲವೇ ಗಂಟೆಗಳಲ್ಲಿ ನಾವು ಅತಿಥಿಗಳಾಗಿ ಹೋಗಿದ್ದೀವಿ ಅನ್ನೋ ಭಾವನೆಗಿಂತ ನಮ್ಮವರ ಮನೆಗೆ ಹೋಗಿ ಅವರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ವಾಪಸ್ ಹೊರಡ್ತಿದ್ದೀವಿ ಅನ್ನೋ ಭಾವನೆನೇ ಜಾಸ್ತಿ ಇತ್ತು. ಅಜ್ಜಿ ತಾತ, ನೀವು ಯಾವತ್ತಾದರೂ ಈ ವಿಡಿಯೋ ನೋಡ್ತಿದ್ರೆ ಇದೊಂದನ್ನು ಮಾತ್ರ ಹೇಳಬೇಕು ಅಂತ ಅನ್ನಿಸ್ತಿದೆ. ಒಂದು ಕುಡಿಯೋ ನೀರು ಕೇಳ್ಕೊಂಡು ಬಂದು ನಮಗೆ ನೀವು ಬರೀ ನೀರು ಕೊಟ್ಟಿಲ್ಲ, ನಿಮ್ಮ ಪ್ರೀತಿ, ನಿಮ್ಮ ಸಮಯ, ನಿಮ್ಮ ಮನೆ, ನಿಮ್ಮ ನೆನಪುಗಳನ್ನ ಹಂಚ್ಕೊಂಡ್ರಿ. ಆ ದಿನ ಕಳೆದ ಕೆಲವು ಗಂಟೆಗಳು ನಮ್ಮೆಲ್ಲರ ಮನಸ್ಸಲ್ಲಿ ಯಾವಾಗಲೂ ಒಂದು ಬ್ಯೂಟಿಫುಲ್ ಮೆಮೊರಿ ಆಗೇ ಉಳಿಯುತ್ತೆ. ನಿಮ್ಮ ಪ್ರೀತಿನ ಯಾವತ್ತೂ ಮರೆಯೋದಿಲ್ಲ. ದೇವರು ನಿಮಗೆ ಆರೋಗ್ಯ, ಸಂತೋಷ ಕೊಟ್ಟು ಚೆನ್ನಾಗಿರಲಿ. ಮತ್ತು ಯಾವತ್ತಾದರೂ ಸಿಗೋ ಅವಕಾಶ ಸಿಗಲಿ ಅಂತ ಆಶಿಸ್ತೀವಿ. ಅವತ್ತು ಫೈನಲಿ ಎಲ್ಲರೂ ಕಾಯ್ತಾ ಇದ್ದಂಥ RCB ಫೈನಲ್ ಮ್ಯಾಚ್ ಕೂಡ ಶುರು ಆಗಿತ್ತು. ಒಂದು ಕಡೆ ಮ್ಯಾಚ್ ನೋಡ್ತಾ ಇನ್ನೊಂದು ಕಡೆ ಎಲ್ಲರ ಹತ್ರ ಈ ಟ್ರಿಪ್ ಬಗ್ಗೆ ಒಂದು ಸಣ್ಣ ರಿವ್ಯೂ ತೊಗೊಳ್ಳೋಣ ಅಂತ ಹೇಳಿ ಶುರು ಮಾಡಿದೆ. ಬಂದಿದ್ದೀವಿ ದಾಂಡಾಳಿಯಿಂದ 1 ಅವರ್ ಹೋಗಿದ್ವಿ. 1 ಅವರ್ ಬೋಟಿಂಗ್ ಮಾತ್ರ ಹೈಲೈಟ್ಸ್ ಆಗಿತ್ತು ನಮಗೆ. ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಮುಗಿಸ್ಕೊಂಡು ಬೆಂಗಳೂರು ಟ್ರಿಪ್ ಅಂತ 5 ಕ್ಲಾಸ್ ಆಗಿತ್ತು. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ಸ್ ಆಂಟಿ. ಅಂಕಲ್, ತುಂಬ ಚೆನ್ನಾಗಿತ್ತು. ಏನು ಚೆನ್ನಾಗಿತ್ತು? ಊಟನ, ಪ್ಲೇಸಸ? ಕೊಲ್ಲೂರು ಮೂಕಾಂಬಿಕೆ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು. 10 ಜನ ಇದ್ರು ಜಲ್ದಿ ದರ್ಶನ ಆಯಿತು. ಎಲ್ಲ ಚೆನ್ನಾಗಿತ್ತು. ಫಸ್ಟಿಂದ ಇವಾಗ ಲಾಸ್ಟ್ ತುಂಬ ಚೆನ್ನಾಗಿತ್ತು. ಓಕೆ, ನಿಮ್ಮದು ಅಂಕಲ್? ನಮಗೆ 1 ಅವರ್ ಚೆನ್ನಾಗಿತ್ತು. ರೆಸಾರ್ಟು, ಬೋಟಿಂಗು, ಆಮೇಲೆ ಇದು ಪೌರ್ಣಮಿ ಚಂದ್ರನ್ ನೋಡಿದ್ದು ಎಲ್ಲ ಚೆನ್ನಾಗಿತ್ತು. ಆಮೇಲೆ ಕೊಲ್ಲೂರು ಮೂಕಾಂಬಿಕೆ ದರ್ಶನ ಚೆನ್ನಾಗಿತ್ತು, ಸೂಪರ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಓಕೆ ಕೊಲ್ಲೂರು ಮೂಕಾಂಬಿಕೆ ದರ್ಶನ ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು. ನಮಗೆ ಈ ಟ್ರಿಪ್ಪಲ್ಲಿ ಅಜ್ಜಿ ತಾತನ ಮನೆ ಇಷ್ಟ ಆಯಿತು. ಸೂಪರ್ ಟ್ರಿಪ್. ನಿಮಗೆ? ಚೆನ್ನಾಗಿತ್ತು ಎಲ್ಲ. ಒಟ್ಟಿನಲ್ಲಿ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಮನೆಗೆ ಫೈನಲಿ. ಥ್ಯಾಂಕ್ ಯು. ಎಲ್ಲ ಸೂಪರ್ ಆಗಿದೆ, ಚೆನ್ನಾಗಿದೆ. ಸಿಗಂದೂರು ದೇವಸ್ಥಾನ ತುಂಬ ಇಷ್ಟ ಆಯಿತು. ಬಾಂಗ್ಡಾ ಮೀನ್ ಚೆನ್ನಾಗಿತ್ತು, ಸರಿಯಾಗಿ ತಿಂದಿದ್ದೀವಿ. ಹಾಂ, ಓಕೆ. ಆಮೇಲೆ ಯಾಣ ಫಸ್ಟ್ ಟೈಮ್ ನೋಡಿದಾ? ಟೈಮ್ ನೋಡಿದ್ದಾನ, ಇನ್ನು ಮಿಕ್ಕಿದ ಪ್ಲೇಸ್ ಎಲ್ಲ ನೋಡಿದ್ದೆ ನಾನು. ಹಾಂ. ಇನ್ನು ಯಾಣ ತುಂಬ ಥ್ಯಾಂಕ್ಸ್ ಅಂಕಲ್. ವಿಡಿಯೋಲಿ ಇಷ್ಟೇ ಚೆನ್ನಾಗಿರೋದಂತೆ, ನನ್ನ ತಗ್ಗಿಲ್ಲ. ಹೇಳಿ. ಸೂರ್ಯಾಂಶದಲ್ಲಿ ಇಷ್ಟೇ ಬೋಟಿಂಗ್, ವೆಸ್ಟರ್ನ್ ಶೂಟ್ ಎಲ್ಲರೂ ಹೋಗಿ ಅಲ್ಲಿಗೆ. ಮತ್ತು ಏನು ಮ್ಯಾಂಗ್ರೋ ಫಾರೆಸ್ಟ್, ಅದು ತುಂಬ ಚೆನ್ನಾಗಿದೆ. ಮ್ಯಾಂಗ್ರೋ ಫಾರೆಸ್ಟ್ ಟ್ರಿಪ್ಪಲ್ಲಿ ಪರ್ಸನಲ್ ಆಗಿ ತುಂಬಾ ಎಂಜಾಯ್ ಮಾಡಿದ್ದೀನಿ, ತುಂಬಾ ಎಂಟರ್ಟೈನ್ಮೆಂಟ್. ಅದೇ ಹೇಳಿ ಅಂಕಲ್, ಈ ಟ್ರಿಪ್ಗೆ ಅಂತಾನೆ ಮೀಸೆ ಬಿಟ್ರಾ? ಟ್ರಿಪ್ ಹೋಗಕ್ಕೆ ಅಂತಾನೆ ಮೀಸೆ ಬಿಟ್ಟು ಬ್ಯಾಚುಲರ್ಸ್ ಲೈಫ್ ಇನ್ನೊಂದ್ಸಲಿ ಫಿಲ್ಮ್ ಬ್ಯಾಚುಲರ್
ಪರ್ಸನಲಿ ತುಂಬಾ ಎಂಜಾಯ್ ಮಾಡಿದ್ದೀವಿ ಟ್ರಿಪ್ ಈ ಸಲ ಮಾತ್ರ. ಯಾವ ತರ ಎಂಜಾಯ್ಮೆಂಟ್? ಎಸ್ಪೆಷಲಿ ನಿನ್ನೆ ಬೋಟಿಂಗ್ ಮಾತ್ರ ಅಲ್ಟಿಮೇಟ್. ಹೊನ್ನಾವರದ್ದು ನಿನ್ನೆ ಬೋಟಿಂಗ್ ಹೋಗಿದ್ದು ನಮ್ಮ ಗ್ರೂಪಲ್ಲಿ ಲೇಡೀಸ್ಗೆ ಸ್ಟ್ರೆಂತ್ ಜಾಸ್ತಿ, ಧೈರ್ಯ ಜಾಸ್ತಿ. ಧೈರ್ಯಕ್ಕೆ ಕಿರಿಸ್ತವ್ರೆ, ಸಾಕು ಕರ್ಕೊಂಡೋಗ್ರೋ, ಸಾಕು ಕರ್ಕೊಂಡೋಗ್ರೋ. ಟ್ರಿಪ್ ಪ್ಲಾನ್ ಮಾಡೋದು, ನಾನಲ್ಲ ಬಯಸ್ಕೊಳ್ಳೋದು. ತೆಗಿತಾ ಇದ್ದೀರಾ, ಬ್ಲಾಗ್ ಮಾಡ್ತಾ ಇದ್ದೀರಾ ನೀವು? ಟ್ರಿಪ್ ಬಗ್ಗೆ ರಿವ್ಯೂ ಕೇಳ್ತಾ ಇದ್ದೆ ತಾನೇಕ? ಟ್ರಿಪ್ಪಲ್ಲೇ ತಾನೇ ಹೋಗಿದ್ದು ನೀನು? Everything was a wonderful experience. Everything was a wonderful experience. Until ಹುಡುಕೊಂಡ್ ಬಂದ್ವಲ್ಲ ನೈಟ್ ಹೋಗಿ. ಎಲ್ಲವೂ ಚೆನ್ನಾಗೇ ಇತ್ತು. ಎಲ್ಲವೂ ಚೆನ್ನಾಗೇ ಇತ್ತು. ಸ್ವಲ್ಪ ಒಂದು ಬೋಟಿಂಗ್ ಎಕ್ಸ್ಪೀರಿಯನ್ಸ್ ಮಾತ್ರ ಇಟ್ಸ್ ಲೈಕ್ ಅ ಹೆವೆನ್. ಸೀರಿಯಸ್ ಆಗಿ ಸ್ವರ್ಗ. ತುಂಬಾ ಚೆನ್ನಾಗಿತ್ತು. ಲೈಫಲ್ಲಿ ಅಟ್ಲೀಸ್ಟ್ ಯಾರೇ ಆಗ್ಲಿ ಒಂದ್ಸರಿನಾದ್ರೂ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು, ಸವಿಲೇಬೇಕು. ಅಷ್ಟು ಒಳ್ಳೆ ಸೌಂದರ್ಯ. ಅದ್ರಲ್ಲೂ ಸನ್ಸೆಟ್, ಅದ್ರಲ್ಲೂ ಫುಲ್ ಮೂನ್ ಡೇ ಅಲ್ಲಿ, ಬೆಳ್ಕೋಗತ್ತೆ ಎರಡು. ಪೌರ್ಣಿಮೆ ದಿನ. ಪೌರ್ಣಮಿ ದಿನ. ಮೊನ್ನೆ ತಪ್ಪಿಸ್ಕೊಂಡಾಗ ನಮ್ಗೆ ಆ ಸ್ವರ್ಗ ಕಾಣಿಸಿತ್ತು. ಮೊನ್ನೆ ನೋಡಿದ್ರಿ, ಮೊನ್ನೆ ನೈಟು ಅದೈತೆ ಹೇಳಿದ್ವಿ, ಅದೆಲ್ಲ ಮನೆ ಮುಂಬೈ ಸ್ವರ್ಗ ಅಂದ್ರೆ ನನಗೆ ಬೇಡ. ಖುಷಿ ಆಯ್ತಾ ಅಂಕಲ್ ನಿಮ್ಗೆ? ಖುಷಿ ಆಯ್ತು, ಖುಷಿ, ಚೆನ್ನಾಗಿದೆ. ಅಲ್ಲಿಗೆ ಬಾತ್ ಚೆನ್ನಾಗಿ ಮಾಡಿದ್ರು ಭಟ್ರು. ಅಡುಗೆ ಎಲ್ಲ ಸೂಪರ್ ರೀ. ಪನ್ನೀರ್ ಅಂಡ್ ಗೋಬೀಸ್ ನಾನು ತಿಂದಿಲ್ಲ. ಚೆನ್ನಾಗಿತ್ತು. ಬಿರಿಯಾನಿ ಚೆನ್ನಾಗಿತ್ತು. ಎಲ್ಲ ಇನ್ನೊಂದ್ಸಲಿ ಜೈ ಅಂದ್ರಪ್ಪ ಭಟ್ರಿಗೆ. ಅದು 126 MB ಹೋಗಿದೆ ನೋಡಿ. ಅದು ಸ್ಟೇಡಿಯಂ ಅಳ್ಳಾಡ್ಬಿಟ್ಟಿರುತ್ತೆ. ಸೂಪರ್ ಆಗಿತ್ತು. ಓಕೆ, ಬಾಟಲ್ ಕೈದೆ ಹೇಳು. ಅದೆಲ್ಲ ಹೇಳ್ಬೇಡ್ರಿ. ಬರೋ ದಿವಸ ಮುಂದೆನೆ ಕೈ ಮುರ್ಕೊಂಡೆ ಅಂತ ಹೇಳು. ಕೈ ಮುರ್ಕೊಂಡೆ. ಇದು ಅದೇನೆ, ಇದು ಎಕ್ಸ್ಟ್ರಾ ಸ್ಕೂಲ್ ಹಾಲಿಡೇ ಸಿಗ್ಲಿ ಅಂತ ಮಾಡ್ಕೊಂಡಿರೋದ. ಇಲ್ಲ, ಅದು ಬೈ ಮಿಸ್ಟೇಕ್ ಆಗಿದೆ. ಓಕೆ, ಕಡೆಯಿಂದ ಬರ್ತಾ ಇದೆ ಅಂದ್ರೆ ಗೊತ್ತಾಗ್ತಾ ಇದೆ ಇದು ಖಂಡಿತ ಬರ್ದಿತ್ತು ಮುಂಚೆನೆ ವಿರಾಟ್ ಕಡೆಯಿಂದ ಬರ್ಬೇಕು ಅನ್ಸು ಅಂತ. ಅರೆ ಬಿಸಿಲಿಗೆ ಎಲ್ರು ಬಟ್ಟೆ ಅಂತೂ ಫುಲ್ ಶೈನಿಂಗ್ ಆಗ್ತೈತೆ. ದಳಮಗೆ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ಅವರೇ ಟ್ರಿಪ್ ನಮಗೆ ಇದ್ದಿದ್ದು. ಎಕ್ಸ್ಪೀರಿಯನ್ಸ್ ಮಾತ್ರ ಸೂಪರ್ ಆಗಿದೆ. ಇದು ಆ್ಯಕ್ಚುಲಿ ಇದು ನನ್ನ ಫಸ್ಟ್ ಫ್ಯಾಮಿಲಿ ಟ್ರಿಪ್ಪು. ಇದು ಮತ್ತು ಹೊನ್ನಾವರ ಬೋಟಿಂಗ್ ಮಾತ್ರ ಸೂಪರ್ ಆಗಿತ್ತು. ಮತ್ತು ಬೀಚ್, ಎಕೋ ಬೀಚ್ ಮಾತ್ರ ಸೈಕಿತ್ತು. ಬಟ್ ಅದು ನಮ್ಮ ದುರದೃಷ್ಟ ಬಿಟ್ಟಿಲ್ಲ ಅವ್ರು ಆಡೋಕ್ಕೆ. ಇನ್ನು ಒಂದು ಒಬ್ಬನ ಹತ್ರ ಮಾತಾಡಿದ್ರೆ ಒಂದೊಂದು ಇದು. ಅಲ್ಲಿ ರಸಾಯನ ಮಾಡಿದ್ರೆ